ನೀವು ಟೀ ಕಾಫಿ ಕುಡಿತೀರಾ? ಹಾಗಾದ್ರೆ ಈ ವಿಡಿಯೋ ನೋಡ್ಲೇಬೇಕು. ಟೀ ಕಾಫಿ ಎಷ್ಟು ಉಪಯುಕ್ತವೋ ಅಷ್ಟೇ ನಿಮ್ಮ ಹೆಲ್ತ್ಗೆ ಕೈ ಕೊಡುತ್ತೆ. ಟೀ ಕಾಫಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಅಂದ್ರೆ ನಂಬ್ತೀರಾ? ಟೀ ಕಾಫಿಗೆ ಅಡಿಕ್ಟ್ ಆದವರು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಆರೋಗ್ಯ ಸಲಹೆಯನ್ನ ಕೊಡೋದಕ್ಕೆ ಬಂದಿರುವಂತದ್ದು. ಏನಪ್ಪಾ ಅಂತ ಅಂದ್ರೆ ನಾವೆಲ್ಲರೂ ಕೂಡ ಟೀ ಕಾಫಿ ಅಂದ್ರೆ ಸಾಮಾನ್ಯವಾಗಿ ಇಷ್ಟಪಡ್ತೀವಿ, ಅಷ್ಟೊಂದು ಅಡಿಕ್ಟ್ ಆಗಿರ್ತೀವಿ ಟೀ ಕಾಫಿಗೆ. ಬೆಳಗ್ಗೆ ಎದ್ದ ತಕ್ಷಣ ಟೀ ಬೇಕು ಅನ್ಸುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಮೈಂಡ್ ಅಪ್ಸೆಟ್ ಆದಾಗ ನಮಗೆ ಟೀ ಬೇಕು ಅನ್ಸುತ್ತೆ, ಕಾಫಿ ಬೇಕು ಅನ್ಸುತ್ತೆ. ಎಷ್ಟೋ ಜನ ಟೀ ಲವರ್ಸ್ ಇರ್ತೀರಾ, ಕಾಫಿ ಲವರ್ಸ್ ಇರ್ತೀರಾ. ಸೊ ಅವನ್ನ ಬಿಡಕ್ ಸಾಧ್ಯನೇ ಆಗಲ್ಲ ನಮ್ಮ ಕೈಯಿಂದ, ನಾವು ಅಷ್ಟೊಂದು ಅಡಿಕ್ಟ್ ಆಗಿರ್ತೀವಿ. ಸೊ ಇವೆಲ್ಲ ಕೂಡ ಯಾರು ಈ ಥರ ಇದ್ದಾರೆ, ಇಷ್ಟೊಂದು ತುಂಬಾ ಟೀಯನ್ನು ಇಷ್ಟಪಡ್ತಾರೆ, ಕಾಫಿಯನ್ನು ಇಷ್ಟಪಡ್ತಾರೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಎಲ್ಲವನ್ನ ಕೂಡ ಏನು ವಿಚಾರ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಹೇಳ್ತೀನಿ, ಅಂದರೆ ಕಾಫಿ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಕಾಫಿ ಎಷ್ಟು ದೇಹಕ್ಕೆ ಎಫೆಕ್ಟ್ ಆಗುತ್ತೆ ಅಥವಾ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ನಾವು ನಾರ್ಮಲ್ ಆಗಿ ತುಂಬ ಬಿಸಿ ಬಿಸಿ ಕಾಫಿ ಬೇಕು ಅಂತ ಅನ್ಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಸೊ ನಾವು ಮಾಡ್ಕೊಂಡು ಕುಡಿತೀವಿ. ಫಸ್ಟಿಗೆ ನಾವು ಟೀ ಅಥವಾ ಕಾಫಿ ಎರಡರಲ್ಲಿ ಒಂದು ತಗೊತೀವಿ ಬೆಳಗ್ಗೆ. ನೀರು ಅದಕ್ಕಿಂತ ಮುಂಚೆ ಮುಖ್ಯವಾಗಿ ನೀರು ಕುಡಿಲೇಬೇಕು. ಈ ಒಂದು ಟೀ ಕಾಫಿನ ಬಿಟ್ಟು ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ. ಆದರೆ ನಾವು ಕುಡಿಯಲ್ಲ. ಅಂದರೆ ತುಂಬ ಡಯಟ್ ಮಾಡೋರು ಅಥವಾ ಆ ಥರ ಫಾಲೋ ಮಾಡೋರು ಮಾತ್ರ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಡಯಟ್ ಫುಡ್ ಅಥವಾ ಡಯಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕುಡಿಬೇಕಾದಂತಹ ಡ್ರಿಂಕ್ಗಳನ್ನು ಕುಡಿತಾರೆ. ಸೊ ಆದಷ್ಟು ಜಾಸ್ತಿ ಜನ ಕಾಫಿ ಟೀಗೆ ಮಾರು ಹೋಗಿದ್ದೀವಿ ನಾವು. ಸೊ ಎಲ್ಲರೂ ಕೂಡ ನಾವು ಅದೇ ಥರ ಮಾಡ್ತಾ ಇರ್ತೀವಿ. ಸೊ ಈ ಥರ ಬಿಸಿಯಾಗಿ ನಾವು ಬಿಸಿ ಕಾಫಿ ಟೀಯನ್ನು ಕುಡಿದ್ರೆ, ನಂಬಲೇಬೇಕು ನೀವು, ಬಿಸಿ ಟೀ ಕುಡಿದ್ರೆ ಅಥವಾ ಬಿಸಿ ಕಾಫಿ ಕುಡಿದ್ರೆ ನಮ್ಮದು ಅನ್ನನಾಳ ಏನಿದೆ ಅದಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತೆ. ಸೊ ಅನ್ನನಾಳದ ಕ್ಯಾನ್ಸರ್ ಬರುತ್ತೆ ಅಂತೆ. ಸೊ ಇವೆಲ್ಲ ನಾವು ಗಮನಿಸಲೇಬೇಕು. ಯಾಕಂತಂದರೆ ವೈದ್ಯಕೀಯದಲ್ಲಿ ಅಂದರೆ ಡಾಕ್ಟರ್ ಹೇಳಿರುವಂತಹ ಮಾತುಗಳು ಇವೆಲ್ಲ ಸೊ ಅಧ್ಯಯನದಲ್ಲಿ ಕೂಡ ತಿಳಿದು ಬಂದಿರುವಂಥದ್ದು. ಕಾಫಿ ಜಾಸ್ತಿಯಾಗಿ ನಾವು ಕಾಫಿ ಕುಡಿದ್ರೆ ಅಥವಾ ಟೀ ಕುಡಿದ್ರೆ ಬಿಸಿ ಆದಂತಹ ಅದರ ಬೆಳಗ್ಗೆ ನಾವು ಸೇವನೆ ಮಾಡಿದರೆ ತುಂಬ, ಅಂದರೆ ನೀರಲ್ಲ, ಬರೀ ಕಾಫಿ ಟೀ ಅದರಲ್ಲಿ ಯಾವುದಾದ್ರೂ ಬಿಸಿಯಾಗಿ ನಾವು ತೊಗೊಂಡ್ರೆ ಅನ್ನನಾಳದ ಕ್ಯಾನ್ಸರ್ ಬರುತ್ತೆ ಅಂತೆ. ಸೊ ಅದೊಂಥರ ಸ್ಲೋ ಪಾಯ್ಸನ್ ಥರ. ನಮಗೆ ಫಸ್ಟ್ಗೇನು ಗೊತ್ತಾಗಲ್ಲ, ನಾವು ಟೀ ಅಲ್ಲ ಕಾಫಿ ಅಲ್ಲ ಅಂತ ಅಂದ್ಬಿಟ್ಟು ಕುಡಿತೀವಿ ನಾವು. ಆದರೆ ನಮ್ಮ ದೇಹಕ್ಕೆ ಅದು ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತೆ. ಸೊ ನೀವೆಲ್ಲ ಯಾರೆಲ್ಲ ಈ ಥರ ಕಾಫಿ ಟೀ ಅಡಿಕ್ಟ್ ಆಗಿದ್ದೀರಾ ತುಂಬಾ ಜಾಗೃತೆಯಾಗಿ ಇರಬೇಕಾಗುತ್ತೆ. ಸೊ ಇದೆಲ್ಲ ಗಮನಿಸಬೇಕಾಗುತ್ತೆ. ಇನ್ನು ನಮಗೆ ಟೇಸ್ಟ್ ಸಿಗಲ್ಲ. ಏನಾದರೂ ತಿಂದರೆ ಅಥವಾ ಆ ಥರ ಏನಾದರೂ ಒಂದು ತಿನ್ನೋ ಫುಡ್ಡನ್ನು ನಾವು ಸೇವನೆ ಮಾಡಿದರೆ ಅದಾದಮೇಲೆ ನಮಗೆ ಅದು ಟೇಸ್ಟ್ ಹೋಗ್ತಾ ಹೋಗುತ್ತೆ, ಸಿಗಲ್ಲ ಅನ್ನುವಂಥದ್ದು. ಸೊ ಈ ಥರ ಬಿಸಿಯಾಗಿ ಕಾಫಿ ಟೀ ಕುಡಿದ್ರೆ ಹಾಗೆ ಅಂದರೆ ನಮ್ಮ ನಾಲ್ಗೆ ಏನಿದೆ ಅದು ಬೇರೆ ಏನಾದರೂ ತೊಗೋಬೇಕು ಅಂತ ಬಂದಾಗ, ನಮ್ಗೆ ಏನಾದರೂ ಬೇರೆ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅಂತ ಬಂದಾಗ ಆ ಟೇಸ್ಟ್ ಮಾಡಿದಾಗ ನಮಗೆ ಅದು ಟೇಸ್ಟ್ ಸಿಗಲ್ಲ, ಆ ಥರ ಆಗ್ತಾ ಹೋಗುತ್ತೆ ಅಂತೆ. ಸೊ ಅದು ಕೂಡ ಹುಷಾರಾಗಿರಬೇಕು. ಇನ್ನು ನಾರ್ಮಲ್ ಆಗಿ ಟೀ ಕುಡಿತೀವಿ ನಾವು, ಅರ್ಜೆಂಟಲ್ಲಿ ಕುಡಿದ್ಬಿಡ್ತೀವಿ. ಸೊ ಫುಲ್ ನಮ್ಮದು ತುಟಿ ಏನಿದೆ ಫುಲ್ ತುಂಬ ಬಿಸಿ ಆದಾಗ ಇದಕ್ಕೂ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ನಾಲ್ಗೆ ಇರ್ಬೋದು, ಹಾಗೆ ತುಟಿಗಳ ರಕ್ಷಣೆ ತುಂಬಾ ಮುಖ್ಯ. ಸೊ ಈ ಥರ ದಿನಾಲು ಕಾಫಿ ಟೀ ಕುಡಿದ್ರೆ ಅದು ನಮ್ಮ ಲಿಪ್ ಏನಿದೆ ತುಂಬ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಅಂದರೆ ಅದನ್ನು ಕೇರ್ ಮಾಡ್ತಾ ಇದ್ರೆ ಓಕೆ, ಇಲ್ಲದಿದ್ದರೆ ತುಂಬ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ತುಂಬಾ ನೋವಾಗೋಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲ ನಾವು ಜಾಗೃತಿಯಾಗಿ ಇರಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಅದು ಕಾಫಿಗಿಂತ ಟೀ ಕುಡಿಬೋದು. ಅಂದರೆ ಒಂದು ಸ್ವಲ್ಪ ಓಕೆ, ಕಾಫಿಗಿಂತ ಟೀ ಕುಡಿದ್ರೆ ನಮ್ಮ ಹೆಲ್ತ್ಗೆ ಒಂದು ಸ್ವಲ್ಪ ಓಕೆ, ಅದು ಎಫೆಕ್ಟ್ ಆಗುತ್ತೆ. ಬಟ್ ಆದ್ರೂ ಕೂಡ ಕೆಫಿನ್ ಅನ್ನುವಂತಹ ಒಂದು ಅಂಶ ಏನಿದೆ ಅದು ಟೀಯಲ್ಲಿ ತುಂಬ ಕಡಿಮೆ ಅಂತೆ ಕಾಫಿಗಿಂತ. ಸೊ ಹಾಗಾಗಿ ಕಾಫಿ ಮತ್ತು ಟೀ ಎರಡೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಅವೆರಡರನ್ನು ಬಿಟ್ಟಿರೋಕ್ಕಾಗದೇ ಇಲ್ಲ ಅಂತ ಅಂದರೆ ನೀವು ಕಾಫಿಗಿಂತ ಒಂದು ಸ್ವಲ್ಪ ಓಕೆ ಅಂತ ಅಂದರೆ ನೀವು ಟೀಯನ್ನು ಸೇವನೆ ಮಾಡಬಹುದು. ಬೆಳಗ್ಗೆ ನೀವು ಟೀಯನ್ನು ಸೇವನೆ ಮಾಡ್ಬೋದು. ಇನ್ನೂ ಕೂಡ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ, ಇನ್ನೂ ಜಾಸ್ತಿಯಾಗಿ ಇದರ ಬಗ್ಗೆ ವಿವರಣೆ ಕೊಡಬೇಕು ಅಂತ ಅಂದರೆ, ನಾವು ಬೆಳಗ್ಗೆ ಈ ಟೀ ಕಾಫಿ ಅವೆಲ್ಲವನ್ನ ಬಿಟ್ಟು
ನಾವು ಬೀಟ್ರೂಟ್ ಜ್ಯೂಸ್ ಇರ್ಬೋದು ಅಥವಾ ಏನಾದರೂ ಒಂದು ತರಕಾರಿ, ಒಂದು ನಮಗೆ ತುಂಬಾ ಇಷ್ಟ ಆಗುವಂಥ ಫ್ರೂಟ್ ಇರ್ಬೋದು, ಅದರ ಜ್ಯೂಸನ್ನು ಮಾಡಿ ಬೆಳಗ್ಗೆ ಕುಡಿದ್ರೆ ತುಂಬಾ ಬಾಡಿ ಕೂಡ ತಂಪಾಗಿರುತ್ತೆ. ಸೊ ನೀರಿನ ಅಂಶ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಸೊ ಏನಾದರೂ ನಮಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲಾದರೂ ಇದ್ದರೆ ಅವೆಲ್ಲ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಬೆಳಗ್ಗೆ ನಾವು ಇವೆಲ್ಲವನ್ನು ಬಿಟ್ಟು ಬೆಸ್ಟ್ ಅಂತ ಹೇಳಿದರೆ ಜ್ಯೂಸನ್ನು ಕುಡಿದ್ರೆ ಬೆಟರ್ ಅಂತ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ನಾನು ಹೇಳಿದ ಹಾಗೆ ಬೀಟ್ರೂಟ್ ಜ್ಯೂಸನ್ನು ನೀವು ಸೇವನೆ ಮಾಡಿದರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನಾವು ಪ್ರತಿದಿನ ಕೂಡ ಒಂದು ಬೆಳಗ್ಗೆ ಇರ್ಬೋದು, ಸಂಜೆ ಮಧ್ಯಾಹ್ನ ಇರ್ಬೋದು, ಸಂಜೆ ಇರ್ಬೋದು, ಆ 3 ಟೈಮಲ್ಲೂ ಕೂಡ ಮುಖ್ಯವಾಗಿ ನಾವು ಏನೋ ಒಂದು ಬೇಕು ನಮಗೆ ತಿನ್ನೋಕ್ಕೆ ಅಥವಾ ಕುಡಿಯೋಕ್ಕೆ ಬೇಕು. ಈ ಮಳೆಗಾಲದ ಟೈಮಲ್ಲಿ ಏನೋ ಒಂದು ಕುರುಕುಳು ತಿಂಡಿ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದರ ಜೊತೆಗೆ ಕಾಫಿ ಬೇಕು, ಟೀ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅವೆಲ್ಲವನ್ನು ಕೂಡ ಆ ಟೈಮಲ್ಲಿ ಅನಿಸುತ್ತೆ, ಬಟ್ ಓಕೆ, ಆದರೆ ಜಾಸ್ತಿಯಾಗಿ ನಾವು ಸೇವನೆ ಮಾಡಬಾರ್ದು ಅನ್ನುವಂಥದ್ದು. ಸೇವನೆ ಮಾಡಿದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ. ಅಂದರೆ ಈಗ ನಾನು ಹೇಳ್ದ ಹಾಗೆ ಅನ್ನನಾಳದ ಕ್ಯಾನ್ಸರ್ ಅಂತ ಹೇಳಿದೆ, ಅದು ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ನಮ್ಗೆ ಏನೋ ಒಂದು ವಿಪರೀತ ನಮಗೆ ಗಂಟಲು ನೋವು ಅಥವಾ ಏನೋ ಒಂದು ಹೊಟ್ಟೆಯ ಭಾಗದಲ್ಲಿ ನೋವಾಗುತ್ತೋ ಆ ಥರ ನೋವು ಕಾಣಿಸ್ಕೊಂಡು ಅದಾದ ಮೇಲೆ ನಾವು ಚೆಕ್ ಮಾಡಿದಾಗ ಅದು ಹೇಳೋಕ್ಕಾಗಲ್ಲ, ಕ್ಯಾನ್ಸರು ಆಗ್ಬೋದು. ಸೊ ಆ ಥರದ ಒಂದು ಕೆಲವೊಂದು ನಮಗೆ ಕಾಯಿಲೆಗಳು ನಮ್ಮನ್ನು ಹುಡುಕಿಕೊಂಡು ಬರಬಹುದು ಅನ್ನುವಂಥದ್ದು. ಸೊ ಯಾರೆಲ್ಲ ಕಾಫಿ ಟೀ ಕುಡಿತಾ ಇದ್ದೀರಾ, ಸೊ ತುಂಬಾ ಜಾಗೃತೆಯಾಗಿ ಇರಬೇಕಾಗುತ್ತೆ, ಜಾಗೃತೆಯನ್ನು ವಹಿಸಬೇಕಾಗಿರುವಂಥದ್ದು. ಸೊ ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು, ಹಾಗೆಯೇ ಕಾಫಿ ಅಥವಾ ಟೀ ಅಥವಾ ಏನಾದರೂ ಅದರ ಸೇವಿಸಿದರೆ ಶುಗರ್ನ ಬದಲು ಅಂದರೆ ಶುಗರ್ ಮೀನ್ಸ್ ಈ ಸಕ್ಕರೆಯ ಬದಲು ಬೆಲ್ಲವನ್ನು ನೀವು ಬಳಸಬೇಕು ಅನ್ನುವಂಥದ್ದು. ಬೆಲ್ಲವನ್ನು ಬಳಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಒಂದಿಷ್ಟು ಶುಗರ್ ಇರುವವರು, ಶುಗರ್ ಪೇಷಂಟ್ಸ್ ಏನೆಲ್ಲ ಇರ್ತಾರೆ, ಅವರೆಲ್ಲರೂ ಕೂಡ ಬೆಲ್ಲವನ್ನು ಜಾಸ್ತಿಯಾಗಿ ಬಳಸ್ತಾರೆ. ಸೊ ಸಕ್ಕರೆ ಅಂದರೆ ಸಕ್ಕರೆಗಿಂತ ಬೆಲ್ಲವನ್ನು ಬಳಸುವಂಥದ್ದು ನಮ್ಮ ಆರೋಗ್ಯದಲ್ಲಿ ಅಥವಾ ನಾವು ಸೇವಿಸುವಂತಹ ಪದಾರ್ಥಗಳಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಸೊ ನಾರ್ಮಲ್ ಆಗಿ ಟೀ ಮಾಡಬೇಕು ಅಂತ ಬಂದಾಗ ನಾವು ಸಕ್ಕರೆ ಹಾಕ್ತೀವಿ. ಸೊ ಅದು ಟೀಗೆ ಸಕ್ಕರೆ ಹಾಕಿದ್ರೇ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ. ಆದರೆ ಅದರ ಬದಲು ನೀವು ಬೆಲ್ಲ ನಾರ್ಮಲ್ ಆಗಿ ಬೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಬೆಲ್ಲವನ್ನು ನೀವು ಬಳಕೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದರಿಂದಾಗಿ ನಿಮ್ಮ ದೇಹದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಇದ್ದರೆ ಕಡಿಮೆ ಮಾಡ್ತಾನೆ ಬರುತ್ತೆ ಅದು ಅನ್ನುವಂಥದ್ದು. ಸೊ ಕಡಿಮೆ ಆಗುತ್ತೆ, ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ನಿಮಗೆ ಸ್ವೀಟ್ ಅಂತ ಅನಿಸಲ್ಲದು. ಬಟ್ ಆ ಫ್ಲೇವರ್ ಅಥವಾ ಆ ಫ್ಲೇವರ್ ಒಂದು ಸ್ವಲ್ಪ ನಿಮಗೆ ತಗೊಳ್ಳೋಕ್ಕೆ ಕಷ್ಟ ಆಗ್ಬೋದು ಬೆಲ್ಲದು. ಸೊ ಹಾಗಂತ ಅದನ್ನು ಸಕ್ಕರೆನ ಹಾಕೋದ್ರ ಬದಲು ಬೆಲ್ಲ ಹಾಕಿದರೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಸೊ ಯಾವುದೇ ಡಾಕ್ಟ್ರ್ ಹತ್ರ ನೀವು ಹೋಗಿ ಅವರು ಹೇಳೋದು ಇದೆ, ಸಜೆಸ್ಟ್ ಮಾಡ್ತಾರೆ. ಶುಗರ್ ಪೇಷಂಟ್ಸ್ಗಳು ಯಾರಿರ್ತಾರೆ ಅವ್ರಿಗೆಲ್ಲರೂ ಹೇಳ್ತಾರೆ ಬೆಲ್ಲವನ್ನು ಬಳಸಿದರೆ ಒಳ್ಳೆಯದು ಅನ್ನುವಂಥದ್ದು. ಸೊ ಅವರೆಲ್ಲರೂ ತುಂಬಾ ಹುಷಾರಾಗಿರಬೇಕಾಗತ್ತೆ. ಹಾಗೆ ಈಗ ನಾವು ಜಾಸ್ತಿಯಾಗಿ ಟೀ ಕುಡಿತಾ ಇರ್ತೀವಿ ಅಥವಾ ಕಾಫಿ ಕುಡಿತಾ ಇರ್ತೀವಿ, ಆ ಟೈಮ್ ಅಂಥವರು ಏನಂತ ಅಂದರೆ ಜಾಸ್ತಿಯಾಗಿ ನಿದ್ರಾಹೀನತೆಯಿಂದ ಬಳಲ್ತಿರ್ತಾರಂತೆ. ಜಾಸ್ತಿ ನಿದ್ರೆ ಬರೋ ಥರ ಆಗೋದು ಅವರಿಗೆ, ಅಥವಾ ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬಾ ಲೇಸಿನೆಸ್ ಅಂತ ಅನ್ಸೋದು, ಏನು ಬೇಡ ನನಗೆ ವರ್ಕ್ ಮಾಡೋಕ್ಕಾಗಲ್ಲ ಅಥವಾ ಕೂತಲ್ಲೇ ನಿದ್ದೆ ಮಾಡೋದು, ಆ ಥರದವರು ತುಂಬ ಜನ ಇರ್ತಾರೆ. ಅಂದರೆ ಟೀ ಯಾರು ಜಾಸ್ತಿ ಟೀ ಅಥವಾ ಕಾಫಿ ಅದರಲ್ಲಿ ಎರಡನ್ನ ಸೇವನೆ ಮಾಡೋರು ಈ ಥರ ಜಾಸ್ತಿ ಅವರಿಗೆ ಲಕ್ಷಣಗಳು ಕಾಣಿಸ್ಕೊಳ್ತೆ ಅಂತ. ಇನ್ನು ನೈಟ್ ನಿದ್ದೆ ಬರಲ್ಲ, ಆ ಥರ ಎಲ್ಲ. ಕೆಲವೊಬ್ಬರಿಗೆ ಒಂದು ಅಭ್ಯಾಸ ಇರುತ್ತೆ ಏನಂತ ಅಂದರೆ ನೈಟ್ ಎದ್ದು ಮಧ್ಯರಾತ್ರಿಲಿ ಎದ್ದುಬಿಟ್ಟು ಟೀ ಮಾಡಿ ಕುಡಿಯುವಂಥವರು ಇರ್ತಾರೆ. ಸೊ ಅಂಥ ವ್ಯಕ್ತಿಗಳು ಇರ್ತಾರೆ. ಸೊ ಆ ಥರದವರು ಕೂಡ ತುಂಬಾ ನಿಗಾ ಆಗುತ್ತೆ ಅನ್ನುವಂಥದ್ದು. ಜಾಸ್ತಿಯಾಗಿ ನಾವು ಟೀ ಕಾಫಿ ಕುಡಿಯೋದು ಬೇಡ, ಸ್ವಲ್ಪ ಕಡಿಮೆ ಮಾಡೋಣ ಅನ್ನುವಂಥದ್ದು. ಅದರ ಬದಲು ಬಿಸಿನೀರು ಕುಡಿದ್ರೆ ನಮ್ಮ ಗಂಟ್ಲಿಗೂ ಒಳ್ಳೆಯದು, ನಮ್ಮ ಹೆಲ್ತ್ಗೂ ಒಳ್ಳೆಯದಾಗುತ್ತೆ. ಸೊ ಬಿಸಿನೀರು ಅಥವಾ ಒಂದು ಫ್ರೂಟ್ ಜ್ಯೂಸ್ ಅಥವಾ ನಾನು ಹೇಳಿದ ಹಾಗೆ ಬೀಟ್ರೂಟ್ ಜ್ಯೂಸ್ ಇರ್ಬೋದು, ಅವೆಲ್ಲವನ್ನು ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಹಾಕಿಬಿಟ್ಟು ಸೇವನೆ ಮಾಡಿದರೆ ತುಂಬಾ ಬೆನಿಫಿಟ್ ಆಗುತ್ತೆ. ನಮ್ಮ ಆರೋಗ್ಯವನ್ನು ನಾವು ಸುರಕ್ಷತೆ ಮಾಡ್ಕೋಬೋದು, ಕಾಪಾಡ್ಕೊಳ್ಬೋದು ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಎಲ್ರಿಗೂ ಕೂಡ ಒಂದು ಕೆಮ್ಮು ಇರ್ಬೋದು, ಜ್ವರ ಇರ್ಬೋದು, ಎಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಇದೆಲ್ಲ ಈ ಒಂದು ವಾತಾವರಣದಿಂದ ನಮಗೆ ಶುರುವಾಗುವಂಥದ್ದು. ಸೊ ಹಾಗಂತ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನೀಗ ಆಲ್ರೆಡಿ ಹೇಳ್ದ ಹಾಗೆ ನೀವು ಯಾರು ಕಾಫಿ ಕುಡಿತೀರೋ
ಕುಡಿತೀರಾ, ಯಾರು ಟೀ ಕುಡಿತೀರಾ ನನಗೆ ಗೊತ್ತಿಲ್ಲ. ನಿಮಗೆ ನೀವೆಲ್ಲ ಯಾರೆಲ್ಲ ಏನೆಲ್ಲ ತಗೊಳ್ತಾ ಬೆಳಗ್ಗೆ ಇರ್ಬೋದು ಅಥವಾ ಮಧ್ಯಾಹ್ನ ಸಂಜೆ ಈ ಟೈಮಲ್ಲಿ 3 ಹೊತ್ತು ಕೂಡ ಟೀ ಕಾಫಿ ಕುಡಿಯುವವರು ತುಂಬ ಜನ ಇರ್ತಾರೆ. ಆ ಥರದವರು ಒಂದು ಸ್ವಲ್ಪ ನಿಗಾ ವಹಿಸಬೇಕು. ಆಹಾರ ಸೇವಿಸೋದ್ರಲ್ಲಿರ್ಬೋದು, ನಾವು ಡ್ರಿಂಕ್ಸ್ ತಗೊಳ್ಳೋದ್ರಲ್ಲಿರ್ಬೋದು. ಸೊ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಸೊ ನೀವು ಕೂಡ ಕಾಫಿ ಟೀ ಲವರ್ ಆಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ಬಗ್ಗೆ ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ನೀವು ಮುಕ್ತವಾಗಿ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.